ಹಾಯ್ ಹಲೋ ನಮಸ್ತೆ. ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಕನ್ನಡಿಗ ಪ್ರಸಿದ್ಧ ಕೃಷ್ಣ ಬೆಂಕಿ ಬೌಲಿಂಗ್. ಗಿಲ್, ಬಟ್ಲರ್, ಆರ್ಭಟ. ಲಕ್ನೋ ವಿರುದ್ಧ ಗೆದ್ದು ಬೀಗಿದ ಗುಜರಾತ್ ಟೈಟನ್ಸ್. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಇವತ್ತು ನಡೆದಂಥ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ತಂಡ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಿದ್ದವು. ಮೊದಲು ಟಾಸ್ ಗೆದ್ದಂಥ ಗುಜರಾತ್ ಟೈಟನ್ಸ್ ತಂಡ ಲಕ್ನೋ ತಂಡಕ್ಕೆ ಮೊದಲು ಬ್ಯಾಟಿಂಗ್ ಮಾಡುವಂಥ ಅವಕಾಶವನ್ನು ಕೊಟ್ಟು, ಜೊತೆಗೆ ಮೊದಲು ಬ್ಯಾಟಿಂಗ್ ಮಾಡಿದಂಥ ಲಕ್ನೋ ಸೂಪರ್ ಜೈಂಟ್ಸ್ ತಂಡ 164 ರನ್ನನ್ನು ಮಾಡಿ 165 ರನ್ಗಳ ಒಂದು ಸಾಧಾರಣ ಮೊತ್ತವನ್ನು ಗುಜರಾತ್ ಟೈಟನ್ಸ್ ತಂಡಕ್ಕೆ ನೀಡಿತ್ತು. ಆದರೆ ಈ ಸುಲಭ ಗುರಿಯನ್ನು ಬೆನ್ನತ್ತಿದಂಥ ಗುಜರಾತ್ ಟೈಟನ್ಸ್ ತಂಡ ಇನ್ನೂ 8 ಬಾಲ್ಗಳು ಬಾಕಿ ಇರುವಂತೆ, ಇನ್ನೂ 7 ವಿಕೆಟ್ಗಳು ಇರುವಂತೆ ಸುಲಭವಾಗಿ 7 ವಿಕೆಟ್ಗಳ ಸುಲಭವಾದ ಗೆಲುವನ್ನು ಸಾಧಿಸಿ ಇದೀಗ ಮತ್ತೊಮ್ಮೆ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ. ಇನ್ನು ಯಾವ ಬ್ಯಾಟ್ಸ್ಮನ್ಗಳು, ಯಾವ ತಂಡದಿಂದ ಯಾವ ಬ್ಯಾಟ್ಸ್ಮನ್ಗಳು ರನ್ನನ್ನು ಹೊಡೆದ್ರು, ಬೌಲರ್ಗಳ ಪ್ರದರ್ಶನ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಹೋದರೆ, ಮೊದಲು ಬ್ಯಾಟಿಂಗ್ ಮಾಡಿದಂಥ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರವಾಗಿ ಆ್ಯಡಮ್ ಮ್ಯಾಕ್ರಮ್ ಅವರು 30 ರನ್ನನ್ನು ಮಾಡ್ತಾರೆ. ಮಿಶೆಲ್ ಮಾರ್ಸ್ ಅವರು 11 ರನ್ನನ್ನು ಮಾಡ್ತಾರೆ. ಕ್ಯಾಪ್ಟನ್ ಕಮ್ ವಿಕೆಟ್ ಕೀಪರ್ ಆಗಿರುವಂಥ ರಿಷಬ್ ಪಂತ್ ಅವರು 18 ರನ್ನನ್ನು ಮಾಡ್ತಾರೆ. ಲಾಸ್ಟ್ ಮ್ಯಾಚಲ್ಲಿ ಮಿಂಚಿದಂಥ ಆಯುಷ್ ಬದೋನಿ ಕೇವಲ 9 ರನ್ನಿಗೆ ಔಟ್ ಆಗ್ತಾರೆ. ನಿಕ್ಲಸ್ ಪೂರನ್ ಆ್ಯಸ್ ಯೂಶುವಲ್ ಅವರ ಕಳಪೆ ಫಾರ್ಮ್ ಮುಂದುವರಿಯುತ್ತೆ. ಅವರು 19 ರನ್ನನ್ನು ಹೊಡೆದು ಔಟ್ ಆಗ್ತಾರೆ. ಲಾಸ್ಟ್ ಮ್ಯಾಚ್ನಲ್ಲಿ ಫೇಲ್ ಆಗಿದ್ದಂಥ ಅಬ್ದುಲ್ ಸಮಾದ್ ಅವರು 18 ರನ್ನನ್ನು ಹೊಡೆದು ಔಟ್ ಆಗ್ತಾರೆ. ಲಾಸ್ಟ್ ಮ್ಯಾಚ್ನ ಹೀರೋ ಮುಕುಲ್ ಚೌಧರಿ 16 ರನ್ನನ್ನು ಮಾಡುವಲ್ಲಿ ಮಾತ್ರ ಸಫಲರಾಗ್ತಾರೆ. ಒಟ್ಟಾರೆಯಾಗಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಪರವಾಗಿ 30 ರನ್ ಗಳಿಸಿದಂಥ ಆ್ಯಡಮ್ ಮ್ಯಾಕ್ರಮ್ ಅವರು ಹೈಯೆಸ್ಟ್ ರನ್ ಗೆಟರ್ ಆಗಿ ಮಿಂಚುತ್ತಾರೆ. ಟೋಟಲಿ 8 ವಿಕೆಟ್ಗಳ ನಷ್ಟಕ್ಕೆ ನಿಗದಿತ 20 ಓವರ್ಗಳಲ್ಲಿ 164 ರನ್ನನ್ನು ಮಾಡಿ 165 ರನ್ಗಳ ಒಂದು ಸಾಧಾರಣ ಮೊತ್ತವನ್ನು ಗುಜರಾತ್ ಟೈಟನ್ಸ್ ತಂಡಕ್ಕೆ ಕೊಡುತ್ತೆ. ಇದು ಬ್ಯಾಟಿಂಗ್ ಆದರೆ, ಇನ್ನು ಗುಜರಾತ್ ತಂಡದ ಬೌಲಿಂಗ್ ಹೇಗಿತ್ತು ಎನ್ನುವುದನ್ನು ನೋಡ್ತಾ ಇದ್ರೆ, ನಾನು ಹೇಳಿದಾಗೆ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಬೆಂಕಿ ಬೌಲಿಂಗ್, ಅದರಲ್ಲಿ 2 ಮಾತಿಲ್ಲ. ನಾನು ಬೌಲರ್ಗಳ ಒಂದು ಸ್ಟ್ಯಾಟಿಸ್ಟಿಕ್ಸನ್ನು ಹೇಳ್ತಾ ಹೋಗ್ತೇನೆ. ಮೊಹಮ್ಮದ್ ಸಿರಾಜ್ ಅವರು 4 ಓವರನ್ನು ಬೌಲಿಂಗ್ ಮಾಡಿ 19 ರನ್ ನೀಡಿ ಒಂದು ಇಂಪಾರ್ಟೆಂಟ್ ವಿಕೆಟನ್ನು ಪಡ್ಕೊಳ್ತಾರೆ. ರಬಾಡ 1 ಸೆಕೆಂಡ್ ಅವರು ತುಂಬ ಕಾಸ್ಟ್ಲಿ ಆಗ್ತಾರೆ. ಸರಿಸುಮಾರು 13-14 ರನ್ ರೇಟ್ನಲ್ಲಿ, ಅಂದರೆ 4 ಓವರ್ಗಳಲ್ಲಿ 54 ರನ್ನನ್ನು ನೀಡಿ 1 ವಿಕೆಟ್ ಪಡ್ಕೊಳ್ತಾರೆ. ಅದು T20 ಫಾರ್ಮೆಟಲ್ಲಿ ತುಂಬ ದುಬಾರಿ ಇದ್ದಂಥ ಓವರ್ ಅಂತ ಹೇಳ್ಬೋದು. ಇನ್ನು ಅಶೋಕ್ ಶರ್ಮಾ 1 ಸೆಕೆಂಡ್ ಪ್ರೂವ್ ಮಾಡ್ತಾರೆ. ಯಂಗ್ಸ್ಟರ್ 4 ಓವರನ್ನು ಬೌಲಿಂಗ್ ಮಾಡಿ 32 ರನ್ನನ್ನು ನೀಡಿ 2 ಇಂಪಾರ್ಟೆಂಟ್ ಆದ ವಿಕೆಟನ್ನು ಪಡ್ಕೊಳ್ತಾರೆ. ಆ್ಯಂಡ್ ಕೋರ್ಸ್ ಪ್ರಸಿದ್ಧ ಕೃಷ್ಣ ಬೆಂಕಿ ಬೌಲಿಂಗ್. ಪ್ರಸಿದ್ಧ ಕೃಷ್ಣ 4 ಓವರನ್ನು ಬೌಲ್ ಮಾಡಿ 28 ರನ್ನನ್ನು ನೀಡಿ 4 ಪ್ರಮುಖವಾದ ವಿಕೆಟನ್ನು ಕಬಳಿಸ್ತಾರೆ. ಅದರಲ್ಲೂ ಮುಖ್ಯವಾಗಿ ಆ್ಯಡಮ್ ಮ್ಯಾಕ್ರಮ್, ಆಯುಷ್ ಬದೋನಿ, ಡೇಂಜರಸ್ ನಿಕೋಲಸ್ ಪೂರನ್, 1 ಸೆಕೆಂಡ್ ಲಾಸ್ಟ್ ಟೈಮ್ನ ಹೀರೋ ಆಗಿರುವಂಥ ಮುಕುಲ್ ಚೌಧರಿ ಎನ್ನುವಂಥ 4 ಬ್ಯಾಟ್ಸ್ಮನ್ಗಳ ವಿಕೆಟನ್ನು ಕಬಳಿಸಿ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು 164 ರನ್ನಿಗೆ ಕಟ್ಟಿ ಹಾಕುವಲ್ಲಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ತುಂಬ ಉತ್ತಮವಾದಂಥ ಪಾತ್ರವನ್ನು ವಹಿಸ್ತಾರೆ. ಇನ್ನು ಈ ಸುಲಭದ ಗುರಿಯನ್ನು ಬೆನ್ನತ್ತಿದಂಥ ಗುಜರಾತ್ ಟೈಟನ್ಸ್ ತಂಡಕ್ಕೆ ಎಲ್ಲೂ ಹಿನ್ನಡೆಯಾಗಲಿಲ್ಲ. ಸಾಯಿ ಸುದರ್ಶನ್ ಅವರ ವಿಕೆಟ್ ಬೇಗನೆ ಕಳ್ಕೊಂಡು ಗುಜರಾತ್ ಟೈಟನ್ಸ್ ತಂಡ, ಸಾಯಿ ಸುದರ್ಶನ್ 15 ರನ್ ಹೊಡೆದು ಔಟ್ ಆದರು. ಅದಾದ ನಂತರ ಗಿಲ್ ಮತ್ತು ಜೋಶ್ ಬಟ್ಲರ್ ಅವರ ಆರ್ಭಟ ಹೇಗಿತ್ತಂದರೆ, ಗಿಲ್ 40 ಬಾಲ್ನಲ್ಲಿ 6 ಭರ್ಜರಿ ಬೌಂಡ್ರಿ ಮತ್ತು 1 ಸಿಕ್ಸರ್ಗಳ ನೆರವಿನಿಂದ 56 ರನ್ ಮಾಡ್ತಾರೆ. ಅದಾದ ನಂತರ ಜೋಶ್ ಬಟ್ಲರ್ ಕೇವಲ 37 ಎಸೆತದಲ್ಲಿ ಒಂದೇ ಒಂದು ಸಿಕ್ಸ್ ಹೊಡೆದಿಲ್ಲ, ಆದರೆ 37 ಎಸೆತದಲ್ಲಿ 11 ಭರ್ಜರಿಯಾದಂಥ ಬೌಂಡ್ರಿಗಳ ಮುಖಾಂತರ 60 ರನ್ ಹೊಡಿತಾರೆ. 3 ವಿಕೆಟ್ ಕಳ್ಕೊಂಡ ನಂತರ ವಾಷಿಂಗ್ಟನ್ ಸುಂದರ್ 21 ಮತ್ತು ರಾಹುಲ್ ತೇವಟಿಯಾ ಔಟ್ ಆಗದೆ 10 ರನ್ ಮಾಡಿ 18.4 ಓವರ್ಗಳಲ್ಲಿ ಕೇವಲ 3 ವಿಕೆಟನ್ನು ಕಳ್ಕೊಂಡು ಭರ್ಜರಿ 7 ವಿಕೆಟ್ಗಳ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸಿ ಇದೀಗ ಅಂಕಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ. ಎರಡೂ ತಂಡಗಳು ಕೂಡ 4 ಪಂದ್ಯದಲ್ಲಿ 2 ಪಂದ್ಯವನ್ನು ಸೋತು 2 ಪಂದ್ಯವನ್ನು ಗೆದ್ದು ತಲಾ 4 ಅಂಕಗಳನ್ನು ಪಡ್ಕೊಂಡಿದೆ. ಇದು
ಗುಜರಾತ್ ಟೈಟನ್ಸ್ ತಂಡ ಮತ್ತು ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ನಡುವೆ ಇವತ್ತು ಲಕ್ನೋನಲ್ಲಿ ನಡೆದಂಥ ಪಂದ್ಯದ ಒಂದು ಪ್ರಮುಖ ಅಂಶ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.